Hello students, welcome to Info Canada. Post Office Recruitment 2026 ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರಾಮೀಣ ದಾಖ್ ಸೇವಕ ಹುದ್ದೆಗಳಿಗೆ ಈಗಾಗಲೇ ಅಧಿಸೂಚನೆ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ಗ್ರಾಮೀಣ ದಾಖ್ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಕೇವಲ ನೀವು SSLCಯನ್ನ ಪಾಸ್ ಆದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವು ಇವಾಗ ಇಂಡಿಯಾ ಪೋಸ್ಟ್ ಆಫೀಸ್ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀವಿ. ನಿಮಗೆ ಬ್ರೌಸರ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದಕ್ಕೆ 2 ದಿನದ ಮುಂಚೆ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಇವರು ಅಪ್ಲಿಕೇಶನನ್ನು ಓಪನ್ ಮಾಡಿದ್ರು. ಅಂದರೆ ನಿಮಗೆ OTR ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡುವುದಕ್ಕೆ ಲಿಂಕನ್ನು ಓಪನ್ ಮಾಡಿದ್ರು. ಇವಾಗ ಅಪ್ಲಿಕೇಶನ್ ಲಿಂಕ್ ಕೂಡ ಓಪನ್ ಆಗಿದೆ. ನಾವಿವಾಗ OTR ರಿಜಿಸ್ಟ್ರೇಷನ್ ಆಗುವುದು ಹೇಗೆ ಮತ್ತು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡುವುದು ಹೇಗೆ ಅಂತ 2 ಪ್ರೊಸೆಸನ್ನು ನೋಡೋಣ. ಓಕೆ, ಸಿಂಪ್ಲಿ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಕ್ಲಿಕ್ ಹೇರ್ ಟು ರಿಜಿಸ್ಟರ್ ಅಥವಾ ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಹೇರ್ ಟು ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇರುತ್ತೆ. ನೀವೇನಾದರೂ ಆಲ್ರೆಡಿ ಐಡಿಯನ್ನು ಕ್ರಿಯೇಟ್ ಮಾಡಿದರೆ ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲೈಯನ್ನು ಮಾಡಬಹುದು. ಅಥವಾ ನೀವೇನಾದರೂ ಮೊದಲನೇ ಬಾರಿ ಐಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಸೊ ನೀವಿಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸಿಂಪ್ಲಿ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಮೊಬೈಲ್ ನಂಬರನ್ನು ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಈ ಒಂದು ಸೆಂಡ್ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಕೆಳಗಡೆ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿಕೊಂಡು ನೀವು ಇಲ್ಲಿ ಸಿಂಪ್ಲಿ ವೆರಿಫೈ OTP ಅಂತ ಇದೆಯಲ್ಲ, ಸಿಂಪ್ಲಿ ಒಂದು ವೆರಿಫೈ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, OTPನ ವೆರಿಫೈ ಮಾಡ್ಕೊಂಡ ನಂತರ ಕೆಳಗಡೆ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಇಮೇಲನ್ನು ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಇಮೇಲನ್ನು ಫಿಲ್ ಮಾಡ್ಕೊಳ್ಳಿ. ಇಮೇಲನ್ನು ಎಂಟರ್ ಮಾಡಿಕೊಂಡು ಸೈಡಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಈ ಒಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಇಮೇಲ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ವೆರಿಫೈ OTP ಅಂತ ಇದೆಯಲ್ಲ, ಮತ್ತೆ ನೀವು ವೆರಿಫೈ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ವೆರಿಫೈ OTP ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಬಂದು ಇಲ್ಲಿ ವೆರಿಫೈ ಆಗುತ್ತೆ. ಅದಾದ ನಂತರ ಸಿಂಪ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ, ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ, ನಿಮ್ಮ ಒಂದು ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಮದರ್ಸ್ ನೇಮ್ ಅಂತ ಇದೆಯಲ್ಲ, ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಈ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಸೊ ಈ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಸೊ ಈ ಒಂದು ನಂಬರ್ನ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಅದಾದ ನಂತರ ಇಲ್ಲಿ ಓಕೆ ಅಂತ ಇದೆಯಲ್ಲ, ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿಂದ ಲಾಗಿನ್ ಆಗಿಬಿಟ್ಟು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಓಕೆ, ಸಿಂಪ್ಲಿ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆಯಲ್ಲ, ಈ ಒಂದು ಕ್ಯಾಂಡಿಡೇಟ್ ಲಾಗಿನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ID ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಯೂಸರ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಈಗ ತಾನೇ ಶೋ ಆಗಿರುವಂಥ ಯೂಸರ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡ್ ಬಂದು ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ. ಆ ಒಂದು ಪಾಸ್ವರ್ಡನ್ನು ಫಿಲ್ ಮಾಡ್ಕೊಳ್ಳಿ. ಯೂಸರ್ ID ಮತ್ತು ಪಾಸ್ವರ್ಡನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ID ಬಂದು ಲಾಗಿನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಗ್ರಾಮೀಣ ದಾಖ್ ಸೇವಕ GDS ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ 1 ಜನವರಿ 2026 ಅಂತ ಇಲ್ಲಿ ಶೋ ಆಗಿರುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ಆನ್ಲೈನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ಈ ಒಂದು ಅಪ್ಲೈ ಆನ್ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ಕೆಳಗಡೆ ಸೆಲೆಕ್ಟ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಗ್ರಾಮೀಣ ದಾಖ್ ಸೇವಕ GDS ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿಂದ ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಲ್ಲಿ 4 ಸ್ಟೆಪ್ಸ್ ಇರುತ್ತೆ. 4 ಸ್ಟೆಪ್ಸನ್ನು ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ. ಒಂದೊಂದು ಸ್ಟೆಪ್ಸನ್ನು ನಾವು ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ.
ಓಕೆ, ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಬೇಸಿಕ್ ಡೀಟೇಲ್ಸ್ ಬಂದು ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬಂದು ಫೆಚ್ ಆಗಿರುತ್ತೆ. ಅಂದರೆ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಮೊದಲನೇದಾಗಿ ಮರ್ಚಲ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮೊಂದು ಮರ್ಚಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ PWBD ಅಂತ ಇದೆಯಲ್ಲ, ಇಲ್ಲಿ ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ನೀವೇನಾದರೂ ಆಲ್ರೆಡಿ ಎಂಪ್ಲಾಯ್ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅಂದರೆ ನೀವು ಇರುವಂಥ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಈ ಒಂದು ಫೀಲ್ಡಲ್ಲಿ ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ ನೀವಿಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಅಡ್ರೆಸ್ ಬಂದು ಆಟೋಮೆಟಿಕ್ಕಾಗಿ ಸೇಮ್ ಆಗಿ ಇಲ್ಲಿ ಟೈಪ್ ಆಗುತ್ತೆ. ಒಂದು ವೇಳೆ ಬೇರೆ ಬೇರೆ ಅಡ್ರೆಸ್ ಆಗಿದ್ದರೆ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಬೇರೆ ಬೇರೆ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಜುಕೇಷ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಎಜುಕೇಷ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು SSLC ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ SSC ಸ್ಟೂಡೆಂಟ್ ಸರ್ಕಲ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಸರ್ಕಲನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವೊಂದು ಸ್ಟೇಟಲ್ಲಿ SSLCಯನ್ನು ಪಾಸ್ ಆಗಿದ್ದೀರ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕರ್ನಾಟಕ ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು SSLC ಯಾವೊಂದು ಸರ್ಕಲಲ್ಲಿ ಪಾಸ್ ಆಗಿದ್ದೀರಲ್ಲ ಆ ಒಂದು ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಯರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ, ನೀವು ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಆ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ದ ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕರ್ನಾಟಕ ಸೆಕೆಂಡ್ರಿ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ SSC ಮೀಮೋ ನಂಬರ್ ಅಂತ ಇದೆಯಲ್ಲ, ಅಂದರೆ SSLC ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. SSC ಅಂದರೆ ಇಲ್ಲಿ SSLC ಅಂತ ಅರ್ಥ. ನಿಮ್ಮ ಒಂದು 10th ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ SSLC ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ SSLC ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಎಂಟರ್ ಮಾರ್ಕ್ಸ್ ಅಬ್ಟೈನ್ಡ್ ಫಾರ್ ಈಚ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ನಿಮ್ಮೊಂದು SSLCಯಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಿವೆಯಲ್ಲ ಎಲ್ಲ ಒಂದು ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಸೈನ್ಸ್ ಅಂತ ಇದೆಯಲ್ಲ, ಸೈನ್ಸ್ ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ನೀವು ಎಷ್ಟು ಮಾರ್ಕ್ಸನ್ನು ಪಡೆದಿದ್ದೀರಲ್ಲ SSLCಯಲ್ಲಿ ಆ ಒಂದು ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಎರಡನೇದಾಗಿ ಚೂಸ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮೊಂದು ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಮರಾಠಿ ಅಂತ ಇದೆಯಲ್ಲ, ನಿಮ್ಮೊಂದು ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಸ್ಟ್ ಲ್ಯಾಂಗ್ವೇಜಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಲ್ಲ ಆ ಒಂದು ಅಂಕಗಳನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಅಂದರೆ ಮಾರ್ಕ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಮ್ಯಾಥಮೆಟಿಕ್ಸ್ ಅಂತ ಇದೆಯಲ್ಲ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಸೋಷಲ್ ಸೈನ್ಸ್ ಅಂತ ಇದೆಯಲ್ಲ, ಸೋಷಲ್ ಸೈನ್ಸ್ ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಐದನೇದಾಗಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಮಾರ್ಕ್ಸನ್ನು ಕೂಡ ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಕೊನೆಯದಾಗಿ ಇಲ್ಲಿ ನಿಮ್ಮ ಒಂದು ಥರ್ಡ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ CGPA ಸ್ಕೋರ್ ಅಂತ ಇದೆಯಲ್ಲ, ಒಂದು ವೇಳೆ CGPA ಇದ್ದರೆ ನೀವು CGPAನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಕೆಳಗಡೆ ಹ್ಯಾವ್ ಯು ಸ್ಟಡಿಡ್ ಎನಿ ಅಡಿಷ್ನಲ್ ಲ್ಯಾಂಗ್ವೇಜಸ್ ಅಂತ ಕೇಳಿದರೆ ನೀವೇನಾದರೂ ಅಡಿಷ್ನಲ್ ಲ್ಯಾಂಗ್ವೇಜಸ್ ಏನಾದರೂ ಸ್ಟಡಿ ಮಾಡಿದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇದನ್ನು ಹಾಗೆ ಬಿಡಿ. ಓಕೆ, ನಿಮ್ಮ ಒಂದು ಎಲ್ಲ ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ಎಜುಕೇಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೋಸ್ಟ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಪೋಸ್ಟ್ ಪ್ರಿಫರೆನ್ಸಸ್ಸನ್ನು ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ ಸರ್ಕಲ್ ಅಂತ ಇದೆಯಲ್ಲ, ನೀವು ಯಾವೊಂದು ಸರ್ಕಲ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವೊಂದು ಸ್ಟೇಟ್ಗಾಗಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ಡಿವಿಷನ್ ಅಂತ ಇದೆಯಲ್ಲ, ಯಾವೊಂದು ಡಿಸ್ಟಿಕ್ಗೋಸ್ಕರ ನೀವು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ನೀವು ಯಾವೊಂದು ಡಿಸ್ಟಿಕ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಡಿವಿಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸರ್ಕಲ್ ಮತ್ತು ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಸೆಟ್ ಪೋಸ್ಟ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ,
ಕೆಳಗಡೆ ನಿಮಗೆ ಸೆಟ್ ಪೋಸ್ಟ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪೋಸ್ಟ್ಗಾಗಿ ನೀವು ಪ್ರಿಫರೆನ್ಸಸ್ಸನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋದಾದರೆ, ಸೊ ಇಲ್ಲಿ ಪೋಸ್ಟ್ ಪ್ರಿಫರೆನ್ಸನ್ನು ಸೆಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇನ್ಸ್ಟ್ರಕ್ಷನ್ಸ್ನ ನೋಡೋದಾದರೆ ಇಲ್ಲಿ ಸೆಲೆಕ್ಟ್ ಪ್ರಿಫರೆನ್ಸ್ ನಂಬರ್ ಫ್ರಮ್ 1 to 10, ಈಚ್ ನಂಬರ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಒನ್ಸ್, ಲೋವರ್ ನಂಬರ್ಸ್ ಇಂಡಿಕೇಟ್ ಹೈಯರ್ ಪ್ರಿಫರೆನ್ಸ್ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ 10 ಪ್ರಿಫರೆನ್ಸನ್ನು ನೀವು ಸೆಟ್ ಮಾಡಬೇಕು ಆ್ಯಂಡ್ ಒಂದೊಂದು ಪ್ರಿಫರೆನ್ಸಲ್ಲಿ ನೀವು ಒಂದೊಂದು ನಂಬರನ್ನು ಅಷ್ಟೇ ನೀವು ಫಿಲ್ ಮಾಡಬೇಕಾಗತ್ತೆ. 10 ಪ್ರಿಫರೆನ್ಸಲ್ಲಿ ಯಾವ ಒಂದು ಲೋವರ್ ನಂಬರ್ನ ಪ್ರಿಫರೆನ್ಸನ್ನು ಸೆಟ್ ಮಾಡಿರ್ತೀರ ಆ ಒಂದು ಪ್ರಿಫರೆನ್ಸನ್ನು ನಿಮಗೆ ನೀಡಲಾಗುತ್ತೆ. ಅಂದರೆ ಸೊ 1 2 3 ಈ ರೀತಿ ನಿಮಗೆ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. 1ನಲ್ಲಿ ನೀವು ಯಾವ ಪ್ರಿಫರೆನ್ಸನ್ನು ಸೆಟ್ ಮಾಡಿರ್ತೀರಲ್ಲ ಆ ಒಂದು ಪ್ಲೇಸಲ್ಲೇ ನಿಮಗೆ ಹೆಚ್ಚು ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ಸೊ ಈ ರೀತಿ ನಂಬರ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ನಿಮಗೆ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ಓಕೆ, ಯಾವ ರೀತಿ ಪ್ರಿಫರೆನ್ಸನ್ನು ಸೆಟ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂಥ ಡಿವಿಷನ್ ಮೂಲಕ ಇಲ್ಲಿ ಪ್ಲೇಸ್ಗಳಲ್ಲಿ ಶೋ ಆಗಿರುತ್ತೆ. ಸೊ ಇಲ್ಲಿ 1 ಅಂತ ಶೋ ಆಗ್ತಾ ಇದೆಯಲ್ಲ, ಇಲ್ಲಿ 1ನಲ್ಲಿ ಸೈಡಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಈ ಒಂದು ಪ್ಲೇಸನ್ನು ನೀವು ಯಾವೊಂದು ಪ್ರಿಫರೆನ್ಸಲ್ಲೇ ಸೆಟ್ ಮಾಡ್ತೀರಾ ಆ ಒಂದು ನಂಬರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತಂದಾಗ ನಿಮಗೆ 1 to 10 ನಂಬರ್ ಶೋ ಆಗಿರುತ್ತೆ. ನೀವು 10 ಪ್ರಿಫರೆನ್ಸಲ್ಲಾದರೂ ಸೆಟ್ ಮಾಡ್ಬೋದು ಅಥವಾ 1 ಪ್ರಿಫರೆನ್ಸಲ್ಲಾದರೂ ಸೆಟ್ ಮಾಡ್ಬೋದು. 1 ಪ್ರಿಫರೆನ್ಸ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಇದೇ ನೀಡಲಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನಾನಿಲ್ಲಿ 1 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ರೀತಿ ಪ್ರಿಫರೆನ್ಸ್ ಬೇಕಾಗುತ್ತೆ ಆ ಒಂದು ಪ್ರಿಫರೆನ್ಸನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಸೇಮ್ ನೀವು 1 to 10 ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ. 10 ಪ್ರಿಫರೆನ್ಸನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೀವು ಯಾವ ಒಂದು ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ಪ್ರಿಫರೆನ್ಸಸ್ ಲಿಸ್ಟ್ಗೆ ಇಲ್ಲಿ ಶೋ ಆಗುತ್ತೆ, ಈ ರೀತಿ ಶೋ ಆಗುತ್ತೆ. ಓಕೆ, ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪ್ರಿಫರೆನ್ಸಸ್ ಡೀಟೇಲ್ಸ್ ಬಂದು ಸೇವ್ ಆಗುತ್ತೆ. ಅದಾದ ನಂತರ ಕೊನೆಯ ಸ್ಟೆಪ್ಪಲ್ಲಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ. ಮೊದಲನೇದಾಗಿ ಫೋಟೋ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಂಪ್ಲಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಫೋಟೋ ಬಂದು JPG ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ ಆ್ಯಂಡ್ 100 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಸಿಗ್ನೇಚರ್ ಅಂತ ಇದೆಯಲ್ಲ, ನಿಮ್ಮೊಂದು ಸಿಗ್ನೇಚರು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗ್ನೇಚರ್ ಫಾರ್ಮ್ಯಾಟ್ ಬಂದು JPG ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ, 20 KBಗಿಂತ ಕಡಿಮೆ ಇರಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ನಿಮ್ಮ ಒಂದು ಸಿಗ್ನೇಚರನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸಿಗ್ನೇಚರ್ ಮತ್ತು ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಡಿಕ್ಲರೇಷನ್ ಇರುತ್ತೆ, ಈ ಒಂದು ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ರಿವ್ಯೂ ಅಂತ ಇದೆಯಲ್ಲ, ಈ ಒಂದು ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ಇಲ್ಲಿವರೆಗೂ ನೀವು ಎಂಟರ್ ಮಾಡಿರುವಂಥ ನಿಮ್ಮ ಒಂದು ಡೀಟೇಲ್ಸ್ ಬಂದು ಇಲ್ಲಿ ಶೋ ಆಗುತ್ತೆ. ಎಲ್ಲ ಒಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಅಂತ ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಎಡಿಟ್ ಅಪ್ಲಿಕೇಶನ್ ಇದೆಯಲ್ಲ, ನೀವೇನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಎಡಿಟ್ ಮಾಡೋದಾಗಿದ್ದರೆ ನೀವು ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಎಡಿಟನ್ನು ಮಾಡ್ಬೋದು. ಅದಾದ ನಂತರ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ಇರುತ್ತೆ. ನೀವಿಲ್ಲಿ ನಿಮ್ಮ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಟಗರಿ ಮೂಲಕ ಪೇಮೆಂಟ್ ಇರುತ್ತೆ, ನಿಮ್ಮ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. UPI ಆಪ್ಷನ್ನು ಕೂಡ ಇದೆ, UPI ಮೂಲಕನೂ ಕೂಡ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಬಹುದು. ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ, ಆ ಒಂದು ಪ್ರಿಂಟನ್ನು ನೀವು ಪ್ರಿಂಟ್ ತೊಗೊಳ್ಬೇಕಾಗತ್ತೆ. ಮುಂದೆ ರೆಫರೆನ್ಸ್ಗೋಸ್ಕರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ಪ್ರಿಂಟ್ ತೊಗೊಳ್ಬೇಕಾಗತ್ತೆ. ಓಕೆ, ಈ ರೀತಿ ನೀವು GDS ರಿಕ್ರೂಟ್ಮೆಂಟ್ 2026 ಗ್ರಾಮೀಣ ದಾಖ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈಯನ್ನು ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.